ತಂದೆಯನ್ನೇ ಕೊಂದು ಅಪಘಾತದ ಕತೆ ಕಟ್ಟಿದ ಮಗನ ಸ್ಟೋರಿ ವರದಿಯಾಗಿದೆ. ಸಾಲ ತೀರಿಸಲು ಸ್ವಂತ ಅಪ್ಪನನ್ನೇ ಕೊಂದ ಪಾಪಿ ಮಗ. ಹೋಟೆಲ್ ಉದ್ಯಮವನ್ನ ನಡೆಸ್ತಾ ಇದ್ದಂತೆ ಸಾಲ ಮಾಡ್ಕೊಂಡಿದ್ದಾನೆ. ಸಾಲ ತೀರ್ಸೋದಕ್ಕೆ ಅರ್ಹತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಈ ಮುಟ್ಟಾಳನಿಗೆ ಪ್ಲಾನ್ ಮಾಡ್ಕೊಂಡ, ಹೆಂಗಾದ್ರೂ ದುಡ್ಡು ಗಳಿಸ್ಬೇಕು, ಹೆಂಗಾದ್ರೂ ಹಣ ಸಂಗ್ರಹಿಸಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ. ಪಾಪ ಕೂತ್ಕೊಂಡ್ರೆ ಎದ್ ನಿಲ್ಲಕ್ಕಾಗಲ್ಲ ತಂದೆಗೆ, ಎದ್ ನಿಂತ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ತಂದೆಗೆ. ಆ ತರಹದ ವಯಸ್ಸಿನ ತಂದೆನ ಆ ತಂದೆ ಮೇಲೆ ವಿಮೆ ಮಾಡಿಸ್ತಾನೀತ ಈ ಅವಿವೇಕಿ. ತಂದೆ ಮೇಲೆ ಇನ್ಶೂರೆನ್ಸ್ ಮಾಡಿಸ್ತಾನೆ. ಇನ್ಶೂರೆನ್ಸ್ನ ನಿಯಮಗಳು ಹೇಗೆ? ಒಬ್ಬ ವ್ಯಕ್ತಿ ಸತ್ತ ನಂತರವೇ ಆ ವಿಮೆ ಸಿಗುವಂತಹದ್ದು. ಹಾಗಾಗಿ ಆ ತಂದೆಯನ್ನೇ ಕೊಲ್ಲೋ ಪ್ಲಾನ್ ಮಾಡಲಾಗುತ್ತೆ. ತಂದೆ ಹೆಸರಿಗೆ ವಿಮೆ ಮಾಡಿಸಿ ನಂತರ ಹತ್ಯೆಗೈದ ಪಾಪಿ ಇನ್ಶೂರೆನ್ಸ್ ಹಣಕ್ಕಾಗಿ ತಂದೆಯನ್ನೇ ಕೊಂದ ಈ ಪಾಪಿ ಸಾಲ ತೀರಿಸೋದಕ್ಕೆ ಸ್ವಂತ ಅಪ್ಪನನ್ನೇ ಕೊಲ್ತಾನೆ. ಹೋಟೆಲ್ ಉದ್ಯಮದಲ್ಲಿ ವಿಪರೀತವಾದಂತಹ ಸಾಲ ಮಾಡ್ಕೊಂಡಿದ್ದ. ಆ ಸಾಲವನ್ನು ತೀರಿಸೋದಕ್ಕೆ ಮಗ ಮಾಡಿದಂತಹ ಪ್ಲಾನ್ ಏನು ಗೊತ್ತಾ? ತಂದೆ ಮೇಲೆ ವಿಮೆ ಮಾಡ್ತಾನಂತೆ, ವಿಮೆ ಮಾಡಿಸ್ತಾನೆ, ಇನ್ಶೂರೆನ್ಸ್. ಇನ್ನು ಇನ್ಶೂರೆನ್ಸ್ ಕ್ಲೈಮ್ ಆಗುವಂತಹದ್ದು ಆ ವ್ಯಕ್ತಿ ಸತ್ತ ನಂತರ. ಸೊ ಹಾಗಾಗಿ ತಂದೆಯನ್ನೇ ಕೊಲೆ ಮಾಡೋದಕ್ಕೆ ಒಂದು ವಾರದ ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಆ ಪಾಪ ಆ ತಂದೆ, ವಯಸ್ಸಾದಂತಹ ತಂದೆ, ಕೂತ್ರೆ ಎದ್ದು ನಿಲ್ಲಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ, ಆ ಸ್ಥಿತಿಯಲ್ಲಿದ್ದಂತಹ ತಂದೆಯನ್ನ ಅಪಘಾತದ ಕತೆ ಕಟ್ಟಿ ಆತನನ್ನು ಕೊಲೆ ಮಾಡಲಾಗುತ್ತೆ. ಪೊಲೀಸರು ತನಿಖೆಯನ್ನ ಶುರು ಹಚ್ಕೋತಾರೆ. ಈತನನ್ನ ವಶಕ್ಕೆ ಪಡೆದ ನಂತರ ಈ ಪಾಪಿ ಮಗ ನಿರ್ಲಜ್ಜನಾಗಿ ಬಾಯ್ಬಿಟ್ಟಿದ್ದಾನೆ. ಹೌದು, ನಾನು ನನ್ನ ತಂದೆನ ಕೊಂದು ಹಾಕಿದೆ. ಯಾಕೆ ಕೊಂದೆ ಅಂತ ಕೇಳಿದ್ರೆ, ಹೋಟೆಲ್ ಉದ್ಯಮ ಮಾಡ್ತಾ ಇದ್ದೆ, ನನಗೆ ಸಾಲ ಇತ್ತು, ಸಾಲ ತೀರಿಸುವಂತಹ ಶಕ್ತಿ ನನ್ನಲ್ಲಿರಲಿಲ್ಲ, ಹಾಗಾಗಿ ದರೋಡೆ ಮಾಡಿದೆ ಅಂತ ಹೇಳಲಿಲ್ಲ, ಕೊಲೆ ಮಾಡಿದೆ ಅಂತಲೂ ಹೇಳಿಲ್ಲ, ಸ್ವಂತ ತಂದೆಯನ್ನ ನಿರ್ದಯನಾಗಿ ಕೊಂದು ಹಾಕಿದ್ದಾನೆ ಈ ಪಾಪಿ. ಆರೋಪಿ ಕಲಬುರಗಿ ಆದೇಶ ಕಾಲೋನಿಯ ನಿವಾಸಿ ಸತೀಶ್ ಎಂದು ಗುರುತಿಸಲಾಗಿದೆ. ತಂದೆ ಹೆಸರಿಗೆ ವಿಮೆ ಮಾಡಿಸಿ ನಂತರ ಹತ್ಯೆಗೈದಂತಹ ಪಾಪಿ ಒಂದು ವಾರದ ಹಿಂದೆಯೇ ಪ್ಲಾನ್ ಮಾಡಿಕೊಂಡಿದ್ದ. ತಂದೆಯನ್ನ ಎಲ್ಲಿ ಕರೆಸಿಕೊಳ್ಳೋದು, ತಂದೆಗೆ ಯಾವ ವೆಹಿಕಲ್ ಕೊಡೋದು, ತಂದೆಯನ್ನ ಯಾವ ಸ್ಥಿತಿಯಲ್ಲಿ ಕೊಲ್ಲೋದು, ಇವೆಲ್ಲವೂ ಕೂಡ ಪ್ಲಾನ್ ಮಾಡಿದ್ದ ಎನ್ನಲಾಗ್ತಾ ಇದೆ. ಇನ್ಶೂರೆನ್ಸ್ ಹಣಕ್ಕಾಗಿ ಅಪ್ಪನನ್ನ ಕೊಲ್ಲಲು ಪ್ಲಾನ್ ಮಾಡಿಕೊಂಡಿದ್ದ ದುರುಳ. ಅದರಂತೆ ಕೊಂದು ಅಪಘಾತದ ಕತೆ ಕಟ್ಟಿದ ಮಗ. ಪೊಲೀಸರ ತನಿಖೆಯ ವೇಳೆ ಸತ್ಯ ಬಾಯ್ಬಿಟ್ಟ ಆರೋಪಿಯನ್ನ ಈಗ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡು ಉನ್ನತ ತನಿಖೆಯನ್ನು ಶುರು ಹಚ್ಚಿಕೊಂಡಿದ್ದಾರೆ. ಜುಲೈ 8, 2024 ಸಂಜೆ 7:30 ಸಮಯದಲ್ಲಿ ಸತೀಶ್ ಮತ್ತು ಅವರ ತಂದೆ ಕಾಳಿಂಗರಾಯ ಅಂತ ಈ ಸನ್ನೂರು ಶಾಬಾದ್ ರೋಡಲ್ಲಿ ಹೋಗ್ತಾ ಇರುವಾಗ 7:30ಗೆ ಹಿಂದೆಯಿಂದ ಒಬ್ಬ ಅನ್ನೋನ್ ವೆಹಿಕಲ್ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಅವರು ಗಾಯಗಳಾಗುತ್ತೆ. ಈ ಆಕ್ಸಿಡೆಂಟ್ ಅಲ್ಲಿ ಅವರ ತಂದೆಯವರು ಡೆತ್ ಆಗಿರ್ತಾರೆ. ಅವರು ಯಾಕೆ, ಅವ್ರದ್ದು ವಿಳಾಸ ಬಂದು ಆದರ್ಶ್ ನಗರ್, ಕಲಬುರಗಿ ನಗರದಲ್ಲಿ, ಆದರ್ಶ್ ನಗರದಲ್ಲಿ ಅವ್ರ ವಾಸ ಇರುತ್ತೆ. ಬಟ್ ಅವರು ಒಬ್ಬರ ಕಡೆ ಸಾಲ ಪಡೆಯಬೇಕು ಅಂತ ಸನ್ನೂರು ಕ್ರಾಸ್ ಇಂದ ಶಾಬಾದ್ ಕಡೆ ಹೋಗ್ತಿರುವಾಗ ಬೆಂಗಳೂರು ಕ್ರಾಸ್ ಕಡೆ ಆಕ್ಸಿಡೆಂಟ್ ಆಗುತ್ತೆ ಕಮಾನ್ ಕಡೆ. ಈ ಇನ್ಸಿಡೆಂಟ್ ಬಗ್ಗೆ ಅವ್ರ ಮಗ ಯಾರು ಡೆತ್ ಆಗಿರ್ತಾರೋ ಕಾಳಿಂಗರಾಯ, ಅವ್ರ ಮಗ ಸತೀಶ್ ಅನ್ನೋರು ದೂರಿನ ಮೇಲೆಗೆ ನಾವು ಆಕ್ಸಿಡೆಂಟ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತೇವೆ. ಬಟ್ ಈ ತನಿಖೆ ಕೈಗೊಂಡಾಗ ಮೊದಲನೇದಾಗಿ ಫಸ್ಟ್ DSP ಅವರು ಸ್ಪಾಟ್ ವಿಸಿಟ್ ಮಾಡಿದಾಗ ಸ್ವಲ್ಪ ಅನುಮಾನ, ಸಂಶಯ ಬರುತ್ತೆ. ಸ್ವಲ್ಪ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದು. ಅದೇ ರೀತಿಯಿಂದಲೂ ಫಿರ್ಯಾದಿದಾರರಿಗೆ ತನಿಖಾಧಿಕಾರಿಗಳು ಕೆಲವು ಕ್ವಶನ್ಸ್ ಕೇಳಿದಾಗ ಅವ್ರ ಕಡೆಯಿಂದ ಸರಿಯಾಗಿ ಉತ್ತರ ಬರಲಿಲ್ಲ. ಅಂದ್ರೆ ತಾವು ಸಾಲ ಪಡೆಯಲಿಕ್ಕೆ ಎಲ್ಲಿಗೆ ಹೋಗ್ತಿದ್ದೀರಾ, ಯಾರ ಕಡೆ ಹೋಗ್ತಿದ್ದೀರಾ ಅನ್ನೋದು ಕೇಳಿದಾಗ ಅವ್ರ ಕಡೆಯಿಂದ ನಮಗೆ ಸ್ಪಷ್ಟವಾದಂತ ಮಾಹಿತಿ ಬಂದಿರುವುದಿಲ್ಲ. ಆ ಹಿನ್ನೆಲೆ ಏನು ಅಂದ್ರೆ 8 ಜುಲೈ